ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಮಿರರ್ ವರ್ಕ್ ಬಗ್ಗೆ ನೋಡ್ತಾ ಇದ್ದೀವಿ. ಫಸ್ಟ್ ಇಲ್ಲೇನು ನೋಡ್ತಾ ಇದ್ದೀವಿ ನಾವಿದು ಪ್ಲಾಸ್ಟಿಕ್ ಮಿರರ್. ಎರಡೂ ಸೈಡ್ ನಿಮಗೆ ಸೇಮ್ ಟೈಪ್ ಇರುತ್ತೆ. ನೆಕ್ಸ್ಟ್ ಇದು ಬಿಗ್ ಸೈಜು, ಇದು ಸ್ಮಾಲ್ ಸೈಜು, ಸೇಮ್ ಪ್ಲಾಸ್ಟಿಕ್ ಮಿರರ್. ಇದು ಕೂಡ ಇದು ನೀವು ಒರಿಜಿನಲ್ ಮಿರರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫ್ರಂಟ್ ಸೈಡ್ ಮಾತ್ರ ಮಿರರ್ ಟೈಪ್ ಇದೆ, ಬ್ಯಾಕ್ ಸೈಡ್ ವೈಟ್ ಕಲರ್ ಇದೆ. ಸೊ ಇದಿಷ್ಟು ಟೈಪ್ನ ಯೂಸ್ ಮಾಡಿ ಹೇಗೆ ಮಿರರ್ ವರ್ಕ್ ಮಾಡೋದಂತ ನೋಡೋಣ. ಫಸ್ಟ್ ನಾವು ಗ್ಲೂನ ಹಾಕಿ ಈ ಮಿರರ್ನೆಲ್ಲ ಅಂಟಿಸ್ಕೋಬೇಕು. ಕ್ಲಾತ್ ಮೇಲೆ ಡೈರೆಕ್ಟಾಗಿ ಹಾಕಬೇಕು. ಎಲ್ಲ ಮಿರರ್ನು ಈ ಥರ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಗ್ಲೂ ಹಾಕಿ ಎಲ್ಲ ಡ್ರೈ ಆದಮೇಲೆ ಫಸ್ಟು ನಾವು ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಟೋಟಲ್ 5 ಎಡ್ಜಸ್ ಮಾರ್ಕ್ ಮಾಡಿಕೊಂಡು ಚೈನ್ ಹಾಕಬೇಕು. 14 ನಂಬರ್ ನೀಡಲಲ್ಲಿ ಚೈನ್ ಹಾಕಬೇಕು. ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ ನಾನಿಲ್ಲಿ. ಸಿಂಗಲ್ ಕಲರ್ 2 ಎಳೆ. ನಾನು ಡಬಲ್ ಲಾಕ್ ಮಾಡ್ತಾ ಇಲ್ಲ, ಸಿಂಗಲ್ ಲಾಕ್ ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ಇವಾಗ ಇಲ್ಲಿ ಇನ್ನೊಂದು ಲಾಕ್ ಮಾಡಿ ಮತ್ತೆ ಬ್ಯಾಕ್ ಸೈಡ್ ತಗೋಬೇಕು. ಬ್ಯಾಕ್ ಸೈಡ್ ತಗೊಂಡು ಸೇಮ್ ಅದೇ ಥರ ಇದು ಫ್ರಂಟ್ ಸೈಡ್ ತಗೋಬೇಕು. ಒಂದು ಹಿಂದೆ ಒಂದು ಮುಂದೆ ವರ್ಕ್ ಮಾಡ್ತಾ ಹೋಗಬೇಕು. ಸೇಮ್ ಡಿಸ್ಟೆನ್ಸಲ್ಲೇ ವರ್ಕ್ ಮಾಡ್ತಾ ಹೋಗಬೇಕು. ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಎಂಡ್ ಆಗೋ ತನಕನೂ ಸೇಮ್ ಅದೇ ಥರ ವರ್ಕ್ ಮಾಡಬೇಕು.
ಇವಾಗ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಎಂಡ್ ಮಾಡಿದ್ದೀವಿ. ಎಂಡ್ ಮಾಡಬೇಕಾದ್ರೆ ಇದ್ರ ಒಳಗಡೆ ಚುಚ್ಚಬೇಕು. ಒಳಗಡೆ ಚುಚ್ಚಿ ರಿಟರ್ನ್ ತೆಗೆದ್ಮೇಲೆ ಹಿಂದಕ್ಕೆ ಹೀಗೇನೆ ಚೈನ್ ಸ್ಟಿಚ್ನ ಕಂಟಿನ್ಯೂ ಮಾಡಬೇಕು. ಇದ್ರ ಸುತ್ತ ನಾವು ಚೈನ್ ಸ್ಟಿಚ್ನ ಹಾಕ್ತಾ ಹೋಗಬೇಕು. ನಾರ್ಮಲ್ ಚೈನ್ ಸ್ಟಿಚ್. ಲಾಸ್ಟ್ಲಿ ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಬೇಕು. ಇದು ಟೈಪ್ 1 ಬಿಗ್ ಮಿರರ್.